ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಹೈಕಮಾಂಡ್ ತೀರ್ಮಾನ ನಾನು ಒಪ್ಪಬೇಕು, ಡಿಕೆಶಿನೂ ಒಪ್ಪಬೇಕು. ನನ್ನೇ ಮುಂದುವರಿಸಿದ್ರೆ ಮುಂದುವರಿತೇನೆ, ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇನೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಖರ್ಗೆ ಭೇಟಿ ಮಾಡಿ ಚರ್ಚಿಸಿದ ಬಳಿಕ ಬದಲಾಯಿತ ಪರಿಸ್ಥಿತಿ. ಮತ್ತೆ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿರುವ ಸಿಎಂ ಗಾದಿಯನ್ನ ಸುಲಭವಾಗಿ ಬಿಟ್ಟು ಕೊಡಲ್ಲ ಅನ್ನೋ ಸುಳಿವನ್ನ ಕೊಟ್ರ ಸಿದ್ದರಾಮಯ್ಯ. ಖರ್ಗೆ ಬೆಂಗಳೂರಿನಲ್ಲಿದ್ರು 2 ದಿನದಿಂದ ದೂರ ಇದ್ದ ಡಿಕೆಶಿ ಇಂದು ಸಂಜೆಯೊಳಗೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗೋ ಸಾಧ್ಯತೆ. ಮುಖಾಮುಖಿಯಾದರೆ ನಾಯಕತ್ವ ಗೊಂದಲದ ಬಗ್ಗೆ ಚರ್ಚೆ ನಿರೀಕ್ಷೆ. ಸಿಎಂ ಕುರ್ಚಿ ಕಿತ್ತಾಟದಲ್ಲಿ ನೀ ಕೊಡೆ ನಾ ಬಿಡೆ ಅನ್ನೋ ಪಟ್ಟು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡೆಯಿಂದ ಮಲ್ಲಿಕಾರ್ಜುನ ಖರ್ಗೆಗೆ ಇಕ್ಕಟ್ಟು. ಎಐಸಿಸಿ ಅಧ್ಯಕ್ಷರು ಹೇಗೆ ಬಗೆಹರಿಸ್ತಾರೆ? ಪಕ್ಷದೊಳಗೆ ಶುರುವಾಗಿರೋ ಸಿಎಂ ಸ್ಥಾನದ ಬಿಕ್ಕಟ್ಟು. ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾರೆ. ಗದಗದ ರಾಚೂಟೇಶ್ವರದ ಹುಲಿಗಮ್ಮ ದೇವಿಯ ಜೋಗತಿ ಬೈಲಮ್ಮ ಬಾಳಮ್ಮನವರ್ ಭವಿಷ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಎಂದು ವಿಶೇಷ ಪೂಜೆ. ಸಿಎಂ ತವರು ಜಿಲ್ಲೆಯಲ್ಲೇ ಅಯ್ಯಪ್ಪ ಮಾಲಾಧಾರಿಗಳ ಪ್ರಾರ್ಥನೆ. ಬೆಂಗಳೂರಿನಲ್ಲಿ ಡಿಕೆಶಿ ತಲೆ ಮೇಲೆ ಕೈ ಇಟ್ಟು ನಾಗಸಾಧು ಆಶೀರ್ವಾದ. ಪವರ್ ಶೇರಿಂಗ್ ಗುದ್ದಾಟದ ನಡುವೆ ಮತ್ತೊಮ್ಮೆ ಒಂದೇ ವೇದಿಕೆಯಲ್ಲಿ ಸಿಎಂ ಡಿಸಿಎಂ. ಶಿಡ್ಲಘಟ್ಟದಲ್ಲಿ 28 ಇಲಾಖೆಗಳ ವಿವಿಧ ಕಾಮಗಾರಿಗೆ ಚಾಲನೆ. ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಿಗೆ ಸಿದ್ದರಾಮಯ್ಯ ಡಿಕೆಶಿ. ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆಯಂತೆ ಕುದುರೆ ವ್ಯಾಪಾರ. ವಿಪಕ್ಷ ಸ್ಥಾನದಲ್ಲಿರುವ ಬಿಜೆಪಿ ನಾಯಕರಿಂದ ಜನಪರ ಹೋರಾಟ ಶುರು. ಕಾದು ನೋಡುವಂತೆ ಹೈಕಮಾಂಡ್ ಸೂಚನೆ. ಇಡಿ ತನಿಖೆಗೆ ಒತ್ತಾಯಿಸಲು ಸಜ್ಜು. ಕೇಂದ್ರ ಗೃಹ ಸಚಿವರ ಭೇಟಿಯಾದ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ. ದೆಹಲಿ ಯಾತ್ರೆಯ ಸೀಕ್ರೆಟ್ ಏನು? ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾದರೆ ಎದುರಿಸೋ ಬಗ್ಗೆ ಅಮಿತ್ ಶಾರಿಂದ ಸಲಹೆ ಪಡೆದ ಬಿವಿವೈ. ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದ ಅಣ್ಣಪ್ಪ ನಾಯಕ್ ಪತ್ನಿಯಿಂದಲೂ ದೂರ. ಇದೇ ಚಟದಿಂದಾಗಿ ದರೋಡೆ ಪ್ಲಾನ್ ಮಾಡಿದ್ನ ಕಾನ್ಸ್ಟೇಬಲ್. ದಂಪತಿಯೊಬ್ಬರಿಂದ ಇನೋವಾ ಕಾರು ಬಾಡಿಗೆ ಪಡೆದು ಕೃತ್ಯ. $7 ಕೋಟಿ ದರೋಡೆ ಕೇಸಲ್ಲಿ ಮತ್ತೊಬ್ಬ ಆರೋಪಿಗಾಗಿ ಶೋಧ. ನಾಪತ್ತೆಯಾಗಿರುವ ದಿನೇಶ್ ಬಳಿ ಇದೆ ರಿಕವರಿ ಆಗದೆ ಉಳಿದಿರುವ ಹಣ. ಗೋವಾದಲ್ಲಿ ಫೋನ್ ಆನ್ ಅಂಡ್ ಆಫ್ ಆದ ಮಾಹಿತಿ. ಇವನನ್ನು ಹಿಡಿದ್ರೆ ರಿಕವರಿ ಆಗತ್ತೆ 70 ಲಕ್ಷ ರೂಪಾಯಿ. ಇನ್ನೂ ಪತ್ತೆಯಾಗದ ಸಿಎಂಎಸ್ ವಾಹನದ ಡಿವಿಆರ್. ಅರಣ್ಯ ಪ್ರದೇಶದಲ್ಲಿ ಎಸೆದಿರೋ ದರೋಡೆ ಗ್ಯಾಂಗ್. ಪ್ರಮುಖ ಎವಿಡೆನ್ಸ್ ಆಗಿರೋದ್ರಿಂದ ಪೊಲೀಸರಿಂದ ತೀವ್ರ ಹುಡುಕಾಟ. $7 ಕೋಟಿ ರಾಬರಿ ಕೇಸ್ನಲ್ಲಿ ಕಾನ್ಸ್ಟೇಬಲ್ ಭಾಗಿ ಬೆನ್ನಲ್ಲೇ ಕಮಿಷನರ್ ಅಲರ್ಟ್. ಎಲ್ಲ ಪೊಲೀಸ್ ಠಾಣೆ ಸಿಬ್ಬಂದಿ ಮಾನಿಟರಿಂಗ್. ಆಯಾ ವಿಭಾಗದ ಡಿಸಿಪಿ ಮತ್ತು ಎಸಿಪಿಗಳಿಗೆ ಮೀಟಿಂಗ್ ನಡೆಸಿ ರಿಪೋರ್ಟ್ ಕೊಡೋಕೆ ಸೂಚನೆ. ನಾನು ಪ್ರಧಾನಿ ಕಚೇರಿಯಲ್ಲಿ ಕೆಲಸ ಮಾಡೋ ಅಧಿಕಾರಿ ಅಂತ ಹೇಳಿ ಕೋಟಿ ವಂಚನೆ. ಅಮಿತ್ ಶಾ ದತ್ತುಪುತ್ರ ಅಂತ ಕಥೆ ಕಟ್ಟಿ ಯಾಮಾರಿಸ್ತಿದ್ದ ಖತರ್ನಾಕ್. ಬೆಂಗಳೂರಿನ ವಿಜಯನಗರ ನಿವಾಸಿ ಸುಜೇಂದ್ರ ಕೊನೆಗೂ ಅರೆಸ್ಟ್. ಜೈಲಿನಲ್ಲೂ ಮುಂದುವರೆದ ಪಿಎಸ್ಐ ನೇಮಕಾತಿ ಅಕ್ರಮದ ಕಿಂಗ್ ಪೆನ್ ಆರ್ಡಿ ಪಾಟೀಲ್ ಪುಂಡಾಟ. ಜೈಲು ಸಿಬ್ಬಂದಿ ಮೇಲೆ ಹಲ್ಲೆ, ವಾರ್ಡನ್ ಜೊತೆಗೂ ಗಲಾಟೆ. ದೂರು ಪ್ರತಿದೂರು ದಾಖಲು. ಎಪಿಎಂಸಿ ಅಧ್ಯಕ್ಷ ಕಾರ್ಯದರ್ಶಿಯಿಂದ ಅಕ್ರಮ ಹಣ ವಸೂಲಿ. ಅನಧಿಕೃತವಾಗಿ ಸಿಬ್ಬಂದಿ ನೇಮಿಸಿ ಪ್ರತಿ ಲಾರಿಗೆ ₹100 ಲೂಟಿ.
ದೇವದುರ್ಗ ಎಪಿಎಂಸಿ ಅಧ್ಯಕ್ಷ ಆದನಗೌಡ ಸೇರಿ 4 ವಿರುದ್ಧ ಎಫ್ಐಆರ್. ವಾಲಿಬಾಲ್ ಆಟವಾಡ್ತಿದ್ದಾಗ ಕಲ್ಲು ಬಿಸಾಕಿದ ವಿದ್ಯಾರ್ಥಿ, ಮತ್ತೊಬ್ಬ ವಿದ್ಯಾರ್ಥಿಯ ತಲೆಗೆ ಬಿದ್ದು ಗಾಯ, ತಲೆಯಲ್ಲಿ ರಕ್ತ ಬರ್ತಿದ್ರೂ ಆಸ್ಪತ್ರೆಗೆ ದಾಖಲಿಸದೆ ಬೆಂಗಳೂರಿನ ಖಾಸಗಿ ಶಾಲಾ ಸಿಬ್ಬಂದಿ ನಿರ್ಲಕ್ಷ್ಯ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್. ರಾಮನಗರ ಜಿಲ್ಲೆಯಲ್ಲಿ ಮುಂದುವರೆದ ಚಿರತೆಗಳ ಉಪಟಳ. ಆಹಾರ ಅರಸಿ ಕಾಡಿನಿಂದ ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ನಾಯಿ ಹೊತ್ತೊಯ್ದ ಚಿರತೆ. ಶೀಘ್ರವೇ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಗ್ರಾಮಸ್ಥರ ಮನವಿ. ಸುಪ್ರೀಂ ಕೋರ್ಟ್ ಹೊಸ ಸಿಜೆಐ ಆಗಿ ಸೂರ್ಯಕಾಂತ್ ಅಧಿಕಾರ ಸ್ವೀಕಾರ. ನ್ಯಾಯಮೂರ್ತಿ ಗವಾಯಿ ಸ್ಥಾನ ತುಂಬಿದ ಸೂರ್ಯಕಾಂತ್ 2027 ಫೆಬ್ರವರಿವರೆಗೆ ಸಿಜೆಐ ಆಗಿ ಸೇವೆ. ಡಿಸೆಂಬರ್ 12ರಂದು ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟುಹಬ್ಬದ ಸಡಗರ. ಸಂಭ್ರಮ ದುಪ್ಪಟ್ಟು ಮಾಡಲು ಜೈಲರ್ 2 ಚಿತ್ರತಂಡದ ಸಿದ್ಧತೆ. ತಲೈವಾ ಸ್ಪೆಷಲ್ ಪ್ರೋಮೋ ಬಿಡುಗಡೆ ಮಾಡೋಕೆ ಪ್ಲಾನ್. ಅಭಿಮಾನಿಗಳು ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.